MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಿಡಿಒ ಅಮಾನತು ಮಾಡಿರುವುದು ತಪ್ಪು. ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧ ಕ್ರಮ ಆಗಿಲ್ಲ ಎಂದ ಶಾಸಕ ವಜ್ಜಲ್ ಕಿಡಿ. ಪ್ರಿಯಾಂಕ್ ಅವರ ಪಾಪದ ಕೊಡ ತುಂಬಿದೆ ಎಂದ ಅಶ್ವಥ್ ನಾರಾಯಣ್. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಕನಿಷ್ಠ ನೋಟಿಸ್ ನೀಡದೆ ಪಿಡಿಒ ಅಮಾನತು ಮಾಡಿರುವುದು ತಪ್ಪು ಅಂತ ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹೇಳಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಿರುವುದು ಹೊಸದೇನಲ್ಲ. ಅಲ್ಲದೆ ಆರ್ಎಸ್ಎಸ್ ಸ್ವಾತಂತ್ರ್ಯ ಪೂರ್ವದಿಂದ ಇರುವಂತಹ ಸಂಸ್ಥೆಯಾಗಿದೆ. 3 ಬಾರಿ ಬ್ಯಾನ್ ಮಾಡಿದ್ರೂ ತನ್ನ ಶಕ್ತಿಯಿಂದ ಪುನಃ ಜೀವ ಪಡೆದಿದೆ ಅಂದ್ರು. ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಇದರಲ್ಲಿ ಕಾರ್ಯಕ್ರಮದಲ್ಲಿ ನೌಕರರು ಭಾಗಿಯಾಗಿದ್ದಾರೆ. ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಮಂದಿ. ಇವತ್ತಿಗೂ ಯಾವ ಒಬ್ಬ ನೌಕರರಿಗೂ ಇದು ಇಂಥ ಒಂದು ಪನಿಷ್ಮೆಂಟ್ ಆಗಿಲ್ಲ. ಪಿಡಿಒ ಪ್ರವೀಣ್ ಅಮಾನತು ಮಾಡುವಂತದ್ದು ಏನಿದೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದುವವರ ವಿರುದ್ಧ ಕ್ರಮವಾಗಿಲ್ಲ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರೆ ಅಮಾನತು ಮಾಡ್ತಾರೆ. ಆರ್ಎಸ್ಎಸ್ ಕಾರ್ಯಕರ್ತ ಗೋವಿಂದನನ್ನ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಿಜೆಪಿ ಆರ್ಎಸ್ಎಸ್ ನಿರ್ನಾಮ ಮಾಡಬೇಕು ಅಂದುಕೊಂಡಿದ್ದಾರೆ ಅಂತ ಶಾಸಕ ಮಾನಪ್ಪ ವಜ್ಜಲ್ ಕಿಡಿಕಾರಿದ್ರು. ವಿಧಾನಸೌಧದಲ್ಲಿನೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಏನ್ ಮಾಡಿದ್ರು ಸ್ವಾಮಿ? ಅವ್ರ ಮೇಲೆ ಕ್ರಮ ತಗೊಂಡಿರ್ತಾವು. ಇಲ್ಲಿವರೆಗೆ ಯಾವ ಕ್ರಮ ಆಗಲಿಲ್ಲ. ಅಂತವ್ರಿಗೆ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನೂ ಮಾಡಲಿಲ್ಲ. ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸಂಘದಲ್ಲಿ ಹೋಗಿ ಪಾಪ ಅವನು ಡ್ರೆಸ್ಗೆ ನಿಂತದ್ದಕ್ಕೆ ಅವನು ಅಮಾನತು ಮಾಡಿ ಅವನ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಲ್ಲ, ಇದು ದೊಡ್ಡ ಅನ್ಯಾಯ. ಇನ್ನು ಸರ್ಕಾರಿ ಜಾಗಗಳಲ್ಲಿ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆ ಮಾಡಬಾರದು ಅನ್ನೋದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ಅಲ್ಲದೆ ಇದರಲ್ಲಿ ಧರ್ಮ ಅಂತ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಯತ್ನಾಳ್ ಅವರು ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ನಮಾಜ್ ಕೂಡ ಇದೇ ರೀತಿ ನಿಷೇಧ ಮಾಡಿ ಎಲ್ಲರಿಗೂ ಒಂದೇ ಕಾನೂನು ಇದೆ. ಹೌದು, ನಾವು ಅದೇ ಹೇಳ್ತಾ ಇರೋದಲ್ಲ. ಎಲ್ಲರೂ ನನಗೇನಿರ್ತದೆ, ನಿಮಗೇನಿರ್ತದೆ, ಅವರಿಗೂ ಇರ್ತದೆ ಅಂತ ಅಷ್ಟೇ ಅಲ್ವಾ? ಎಲ್ಲ ಧರ್ಮ, ಎಲ್ಲ ಸಮುದಾಯ ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿ ಧರ್ಮ ಅಂತ ನಾನು ಎಲ್ಲಿ ಉಲ್ಲೇಖಿಸಿದ್ದೀನಿ? ಇದು ಅನ್ವಯ ಆಗೋದು. ಎಲ್ಲರೂ ಸಂಘಟನೆ, ಸಂಘ ಸಂಸ್ಥೆಗಳು, ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ, RSS, PFI, HDPI, AAP, DSS ಎಲ್ಲಾನು ಸರ್ಕಾರದ ತಪ್ಪು ಮಿತಿ ಮೀರ್ತಾ ಇದೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅಲ್ಲದೆ ಪ್ರಿಯಾಂಕ್ ಅವರ ಪಾಪದ ಕೊಡ ತುಂಬಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಪದೇ ಪದೇ ಕ್ಷಣನೂ ನೀವು ತಪ್ಪನ್ನು ಮಾಡ್ತಾನೆ ಇದ್ದೀರಾ. ಆ ಪಾಪದ ಕೊಡ ತುಂಬಿ ತುಳುತ್ತಾನೆ ಇದೆ. ನಿಮ್ಮ ತಪ್ಪು ಮಿತಿ ಮೀರಿ ನಡೀತಿದೆ. ಸರ್ಕಾರಿ ಜಾಗಗಳಲ್ಲಿ ಮುಸ್ಲಿಮರಿಗೆ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಯತ್ನಾಳ್ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರದೀಪ್ ಈಶ್ವರ್ ತಲೆಗೆ ಹಾಕೋದನ್ನ ಕಾಲಿಗೆ ಹಾಕೊಂಡ್ರು ಅಂದಂಗಾಯ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ರು. ನಮಾಜ್ನು ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ. ಇದನ್ನ ಬ್ರೈನ್ ಇದ್ರೊಳಗಿರುತ್ತೆ. ಬಟ್ ನಿಮ್ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟ್. ಅಲ್ಲ ಸರ್, ಯಾವತ್ತಾದ್ರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ, ನಮಾಜ್ ಮಾಡ್ಕೊಂತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ನು ಸರ್ಕಾರಿ ಶಾಲೆಯ ಪ್ರೆಮಿಸಿಸಲ್ಲಿ ಮಾಡಬೇಡಿ ಅಂತ. ನೀವು ಏನೋ ಮಾತಾಡ್ತೀರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲಿಗೆ ಹಾಕ್ತಾರೆ ಅಂತಾರಲ್ಲ. ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರು ಕಾಲು ಬಗ್ಗೆ ಮಾತಾಡ್ತಾರೆ. ಯತ್ನಾಳ್ ಸಾಹೇಬರು. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಮತ್ತೆ ಹರಿಹಾಯ್ದಿದ್ದಾರೆ. 1988ರಲ್ಲಿ AK-47 ಬಳಸಿ ಐಗಳಿಯಲ್ಲಿ ಕೊಲೆ ಮಾಡಲಾಗಿದೆ. ಅಂದು ಭಾರತೀಯ ಸೇನೆ ಬಳಿನೂ AK-47 ಗನ್ ಇರಲಿಲ್ಲ. ಹೊರ ದೇಶದಿಂದ ಕಳ್ಳತನ ಮಾಡಿ ಗನ್ ತಂದಿದ್ದಾರೆ. ಕೊಲೆ ಮಾಡಿದವರು ಶಾಸಕರು, ಮಂತ್ರಿಯಾಗಿದ್ದಾರೆ. ಈ ಬಗ್ಗೆ CBI ತನಿಖೆ ಆಗಬೇಕು ಅಂತ ಪ್ರಧಾನಿ ಹಾಗೂ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ ಅಂದ್ರು. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 3 ಜನ ಮರ್ಡರ್ ಆಗಿತ್ತು. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗಿತ್ತಪ್ಪ ಅಂತಂದರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿಯಲ್ಲಿಯೂ ಸಹಿತ, ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರಲಿಲ್ಲ. ಸಿಎಂ ಆಗಿ 5 ವರ್ಷ ಸಿದ್ದರಾಮಯ್ಯ ಅವರು ಪೂರ್ಣಗೊಳಿಸುವ ನಂಬಿಕೆ ನನಗಿದೆ ಅಂತ MLC ಯತೀಂದ್ರ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿ, ಬಿಹಾರ ಎಲೆಕ್ಷನ್ ಆದ ಮೇಲೆ ಸಿಎಂ ಬದಲಾವಣೆ ಅಂತ ಯಾರು ಹೇಳಿದ್ದು? ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ. ಬದಲಾವಣೆ ಆಗ್ತಾರೆ ಅಂತ MP ಚುನಾವಣೆ ಆದಾಗ ಹೇಳಿದ್ರು, ಮೂಡಾ ಕೇಸ್ ಆದಾಗಲೂ ಹೇಳಿದ್ರು. ಅವೆಲ್ಲ ರಾಜಕೀಯ ಅಂದ್ರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅಂತ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ ಅಥವಾ ನಮ್ಮ ಶಾಸಕರು ಕೇಳಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಿಹಾರ್ ಎಲೆಕ್ಷನ್ ಮೇಲೆ ಆಗುತ್ತೆ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ನಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ.
ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಇರಲ್ಲ ಅಂತ ಹೇಳಿದ್ಯಾರು ಅಂತ ಸಚಿವ ಕೆಜೆ ಜಾರ್ಜ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಅಲ್ಲದೆ ದೇಶದಲ್ಲಿ ಬಿಜೆಪಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರ, ಯಾರು ಇಲ್ಲ ಅಂತ ಹೇಳಿದವರು ಯಾರು ನಿಮಗೆ ಹೈಕಮಾಂಡ್ ಅವರನ್ನ ಹೇಳಿದಾರ? ನೋಡಿ ಯಾವ ಸಚಿವರು ಸಮೇತ ಹೇಳಿಕೆ ಕೊಡ್ಲಿಲ್ಲ. ಅದು ಸಮೇತ ಬಿಜೆಪಿಯವರು ಕೆಲವು ಮಾಧ್ಯಮದವರು ಮಾಡ್ತಾರೆ. ಕೆಲವು ಮಾಧ್ಯಮದವರು 5 ವರ್ಷ ವಹಿಸುವುದಿಲ್ಲ ಅಂತ ಯಾರು ಹೈಕಮಾಂಡ್ ಹೇಳಿದಾರ? ಅವರು ಇವತ್ತು ಯಾವುದೇ ವಿಚಾರದ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದ್ದಾರೆ. ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಅವ್ರೇನು ಹೇಳಿಲ್ಲ ತಾನೆ. ಇಡೀ ರಾಷ್ಟ್ರದಲ್ಲಿ ಇವತ್ತು ಬಿಜೆಪಿಯವರು ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಓಟು ಚೋರಿ ಇದರಿಂದ ಕಾರ್ಯಕ್ರಮ ಆಗಿದೆ. 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿದವರು ಮಂತ್ರಿಗಳಾಗಿದ್ದಾರೆ. ಇರುವವರೇ ಪದೇ ಪದೇ 10 ರಿಂದ 20 ವರ್ಷ ಮಂತ್ರಿಗಳಾದ್ರೆ ರಾಜಕಾರಣದಲ್ಲಿ ಹೊಸಬರಿಗೆ ಹೇಗೆ ಅವಕಾಶ ಸಿಗುತ್ತೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಪ್ರಶ್ನಿಸಿದ್ದಾರೆ. 10 ರಿಂದ 15 ವರ್ಷ ಮಂತ್ರಿಗಳಾದವರನ್ನ ಸಂಪುಟದಿಂದ ಕೈಬಿಟ್ಟು ಹಿರಿಯರನ್ನ ಪಕ್ಷದ ಕೆಲಸಕ್ಕೆ ಕಳುಹಿಸಿ ಎಂದಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.